ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ 80 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಬಹಳ ವೈಶಿಷ್ಟ್ಯವಾಗಿ ಬಾಲಗಂಗಾಧರ ಶ್ರೀಗಳ ಭೈರವೈಕ್ಯ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಶಿಲ್ಪಿಗಳ ಕೈಚಳಕದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ಮಂದಿರ ಮೂಡಿಬಂದಿದೆ. 3 ಬಗೆಯ ಕಲ್ಲುಗಳನ್ನು ಬಳಕೆಯನ್ನ ಮಾಡಿಕೊಂಡು ಹೊಯ್ಸಳ, ಚಾಲುಕ್ಯ, ಚೋಳರು ಮತ್ತು ಗಂಗರ ಕಾಲದ ಶಿಲ್ಪಕಲೆಗಳ ಸಮಾಗಮದಲ್ಲಿ ಸುಂದರವಾಗಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಶಿಲ್ಪಿ ಶಂಕರ ಸ್ಥಾಪನೆ ಹಾಗೆ ಅವರ ಒಂದು ನೇತೃತ್ವದಲ್ಲಿ ಕಳೆದಂತಹ 8 ವರ್ಷಗಳಿಂದ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಇದೀಗ ಈ ಶಿಲ್ಪಿಗಳ ಕೈಚಳಕದಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಭವ್ಯವಾದ ಮಂದಿ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ತಾವು ನಿರ್ಮಿಸಿದಂತಹ ಮಂದಿರವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲು ಬರ್ತಾ ಇರುವುದು ಸಂತಸ ತಂದಿದೆ ಅಂತ ರಾಜ್ ನ್ಯೂಸ್ ಕನ್ನಡ ಜೊತೆ ಶಿಲ್ಪಿ ಶಂಕರ ಸ್ಥಪತಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಗುರು ಭೈರವಿಕ ಮಂದಿರದ ಏನು ನಿರ್ಮಾಣ ಮಾಡಿರುವಂಥ ಶಂಕರ್ ಸ್ಥಪತಿಯವರಿಗೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಒಂದು ಮಾತಾಡಿಸುವಂಥ ಪ್ರಯತ್ನ ಪಡ್ತೀನಿ. ಸರ್, ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಾ. ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ಕಲ್ಲುಗಳನ್ನ ಬಳಸಲಾಗಿತ್ತು ಮತ್ತು ಎಷ್ಟು ಸಮಯ ಹಿಡಿಯಿತು ಅಂತ? ಈಗ ಇದು ಪ್ರಧಾನವಾಗಿ ದೊಡ್ಡಬಳ್ಳಾಪುರ ಕೊಯ್ರಾ ಕಲ್ಲುಗಳು ಯೂಸ್ ಮಾಡಿದ್ದೀವಿ. ಆಮೇಲೆ ಸಂತೆ ಕಲ್ಲಲ್ಲಿ ಕಲ್ಲು ಮಾಡಿದ್ದೀವಿ. ಆಮೇಲೆ ಇಲ್ಕಲ್ ಬಿಜಾಪುರ ಹತ್ರ ಇರೋ ಇಲ್ಕಲ್ ಕೆಂಪು ಕಲ್ಲು ಯೂಸ್ ಮಾಡಿದ್ದೀವಿ. ಮತ್ತು ಬೇರೆ ಕಲ್ಲುಗಳ ಸ್ವಲ್ಪ ಮಾತ್ರದಲ್ಲಿ ಮಾಡಿದ್ದೀವಿ. ಸರ್, ಈ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಈ ಒಂದು ಶೈಲಿ ಅಂದರೆ ಯಾವ ಶೈಲಿಯ ಒಂದು ಕಲೆಗಳನ್ನು ಇಲ್ಲಿ ಬಳಸಲಾಗಿದೆ ಅಂತ? ಇದು ಹೆಂಗೆ ಅಂದರೆ ಸರ್, ಈಗ ನಾವು ಎಲ್ಲ ಶೈಲಿಗಳನ್ನು ನಮಗೆ ಗೊತ್ತಾಗಿರೋ ಶೈಲಿಗಳನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ದೇವಸ್ಥಾನವೇ ಇದು. ಒಂದೇ ಶೈಲಿ ಅಂತ ಹೇಳೋಕ್ಕಾಗಲ್ಲ ಇದು. ಯಾಕಂದರೆ ಡೋಮ್ಗಳಿದೆ, ಈ ಡೋಮಲ್ಲೆಲ್ಲ ಬೇರೆ ಟೈಪ್ ಇರುತ್ತದೆ. ಮತ್ತು ಪಿಲ್ಲರ್ಗಳು ಈಗ ಚೋಳರ ಪಾಂಡ್ಯ ಕಾಲದಲ್ಲಿ ಇರೋ ಥರ ಇದೆ. ಮತ್ತು ಅದರಲ್ಲಿ ಡಿಸೈನ್ಗಳೆಲ್ಲ ಹೊಯ್ಸಳ ಡಿಸೈನ್ಗಳಿದೆ. ಈ ಥರ ಎಲ್ಲ ಮಿಕ್ಸ್ ಮಾಡಿರೋದು. ಸರ್, ಈಗ ಈ ಮಂದಿರವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈ ಒಂದು ಮಂದಿರವನ್ನು ನೀವು ಸಂಪೂರ್ಣ ಜವಾಬ್ದಾರಿ ತಗೊಂಡು ಈ ಒಂದು ಮಂದಿರ ನಿರ್ಮಾಣ ಮಾಡಿದ್ರಿ. ಈ ಒಂದು ಸಂದರ್ಭದಲ್ಲಿ ಈಗ ಏನು ಪ್ರಧಾನಿಯವರು ಬರ್ತಾ ಇರೋದು ನಿಮ್ಗೆ ಏನು ಅನಿಸ್ತಾ ಇದೆ? ಅವರು ಬರೋದು ನಮಗೆ ಭಾಳ ಖುಷಿ ಆಗ್ತಾಯಿದೆ. ಈಗ ಒಂದು ತಾಯಿ ಒಂದು ಮಗುವನ್ನು ಒಂದು ದೊಡ್ಡವರಾಗ್ಬಿಟ್ರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ. ಆ ಥರ ಈ ದೇವಸ್ಥಾನ ಪ್ರಧಾನಿ ಅಂತವರೆಲ್ಲ ಕೂಡ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಅಂದರೆ ಜನರೆಲ್ಲ ಅದಕ್ಕೆ ಮೇಲೆ ಖುಷಿ ತಾಯಿಗೇನು ಇರೋಲ್ಲ. ಆ ಥರ ಈ ದೇವಸ್ಥಾನ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಅದೇ ನಮಗೆ ಭಾಳ ಸಂತೋಷ. ಅವ್ರು ಬರ್ತಾ ಇದ್ದಾರೆ ಅಂದರೆ ಎಲ್ಲರಿಗಿಂತ ರಾಜ ಅವರೇ ಬರ್ತಾ ಇದ್ದಾರೆ ಅಂದರೆ ನಮಗಿನ್ನ ಅದಕ್ಕಿಂತ ಖುಷಿ ವ್ಯಕ್ತಪಡಿಸೋದಕ್ಕೆ ನನಗೇನು ವರ್ಡ್ಸ್ ಇಲ್ಲ. ಗುರುಗಳೇ, ಹಾಗೆ ಒಳಗಡೆ ಇರುವಂಥದ್ದು ಕೆಂಪು ಶಿಲೆಯಲ್ಲಿ ಮಾಡಿರುವಂಥ ಒಂದು ಕೆಂಪು ಶಿಲೆಯಲ್ಲಿ ಕೂಡ ನೀವು ನಿರ್ಮಾಣ ಮಾಡಿದ್ದೀರಿ. ಆ ಥರದ ಒಂದು ನಿರ್ಮಾಣ ನೀವು ಬೇರೆ ಎಲ್ಲರೂ ಮಾಡಿದಿರಾ? ಇದೇ ಮೊದಲು ಈ ಥರ ಮಾಡಿಲ್ಲ. ನಾವು ಈ ಥರ ಒಂದು ಗರ್ಭಗೃಹ ದೇವಸ್ಥಾನ ಕೆಂಪು ಕಲ್ಲಲ್ಲಿ ನಾವು ಮಾಡಿಲ್ಲ. ನಾವು ಒಂದು ಶೃಂಗೇರಿಯಲ್ಲಿ 4 ಪಿಲ್ಲರ್ ಮಾತ್ರ ಮಾಡಿದ್ದೆ. ಆಮೇಲೆ ಈ ಥರ ಪೂರ್ತಿಯಾಗಿ ಕೆಂಪು ಕಲ್ಲಲ್ಲಿ ಪಾಲಿಷ್ ಮಾಡಿರೋದು ಇದೇ ಮೊದಲನೇ ಸಾರಿ. ಬೇರೆಯವ್ರು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಜಾಸ್ತಿ. ನಾವು ಈಗ ಗ್ರಾಮದಲ್ಲಿ ಅಲ್ಲೆಲ್ಲ ಮಾಡ್ತೀವಲ್ವಾ, ಅವರೆಲ್ಲ ಈ ಕಲ್ಲನ್ನು ಅವರು ಬಳಸಿದರೆ ಅವರ ಒಂದು ದೇವಸ್ಥಾನನೇ ಮಾಡಿಬಿಡ್ಬೋದು. ಕಲ್ಲು ಪರ್ಚೇಸ್ ಮಾಡೋದಕ್ಕೆ ದೇವಸ್ಥಾನ ಅಷ್ಟು ಒಳ್ಳೆಯ ಕಲ್ಲು ಇದು. ಅದರೊಳಗೆ ನೀವು ದೇಶ ವಿದೇಶದಲ್ಲೂ ಕೂಡ ಈ ಥರ ಮಂದಿರಗಳನ್ನ ನಿರ್ಮಾಣ ಮಾಡಿದ್ದೀರಿ. ಆ ಮಂದಿರಗಳಿಗೋಸ್ಕರ ಈ ಮಂದಿರ ಎಷ್ಟು ವಿಶೇಷತೆ ಅಂತ? ಇಲ್ಲ, ನಾವು ಫಾರಿನಲ್ಲಿ ಮಾಡಿದ್ರೆ ನಮ್ಮ ಕಲ್ಚರನ್ನು ಅಲ್ಲಿ ಎಲ್ಲರೂ ಅಲ್ಲಿರೋರಿಗೆ ನಮ್ಮ ಕಲ್ಚರನ್ನು ಮರಿಬಾರದು ಅಂತ ಆ ಥರ ದೇವಸ್ಥಾನ ಮಾಡಿ ಅಲ್ಲಿ ಅದು ಒಂದು ವಿಶೇಷವಾದ ಸಂತೋಷವಾಗ್ತದೆ. ಆದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಎಷ್ಟೋ ದೇವಸ್ಥಾನಗಳು ಮಾಡಿದ್ದೇವೆ. ಆ ದೇವಸ್ಥಾನಗಳಲ್ಲಿ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿ ಅವರ ಹರಕೆಗಳನ್ನು ಹೇಳಿ ಅದನ್ನು ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಅಂದರೆ ಅದು ನಮಗೆ ಭಾಳ ಸಂತೋಷವಾಗಿರ್ತದೆ. ಗುರುಗಳೇ, ಈ ಒಂದು ಮಂದಿರ ನಿರ್ಮಾಣಕ್ಕೆ ಅಂದಾಜು ಎಷ್ಟು ವೆಚ್ಚ ತಗಲಿರ್ಬೋದು ಮತ್ತು ಎಷ್ಟು ಸಮಯ ಹಿಡಿಯಿತು ಅಂತ? ಸಮಯ ಅದೇ ಒಂದು 6 ವರ್ಷದ ಒಳಗಡೆನೇ ಆಗಿರ್ತದೆ. ಟೋಟಲ್ ಫೌಂಡೇಶನ್ ಎಲ್ಲ ಸೇರಿಸ್ಕೊಂಡು ಮಾಡಿದರೆ. ಆದರೆ 10 ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ. ಕೆಲಸ ನಡೆದಿರೋದು ಫುಲ್ಲಾಗಿ ಒಂದು 6 ವರ್ಷದಲ್ಲಿ ಕಂಟಿನ್ಯೂ ಆಗಿ ಭಾಳ ಫಾಸ್ಟಾಗಿ ಮಾಡಿದ್ದೀವಿ. ವೆಚ್ಚ ಎಷ್ಟು? ವೆಚ್ಚ ಅಪ್ರಾಕ್ಸಿಮೇಟ್ಲಾಗಿ ಒಂದು 50 ಮೇಲೇ ಆಗಿರ್ಬೋದು. ಆದರೆ ನನಗೆ ಎಕ್ಸಾಕ್ಟ್ ಮಾಹಿತಿ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಫೌಂಡೇಶನ್ ಇದೆ, ಮತ್ತು ಸಿಲ್ವರ್ ಕೆಲಸ ನಡೀತಾ ಇದೆ ಇದೆಲ್ಲ. ಮತ್ತು ಈ ಕೆಲವರೆಲ್ಲ ಕಲ್ಲುಗಳ ದಾನಗಳು ಕೊಟ್ಟಿದ್ದಾರೆ.
ಇದೆಲ್ಲ ಸೇರಿಸ್ಬೇಕಾದ್ರೆ ಅದು ಗುರುಗಳಿಗೆ ಅವ್ರಿಗೆ ಗೊತ್ತು, ಮಠಕ್ಕೆ ಗೊತ್ತು. ಇದಿಷ್ಟು ಕೂಡ ಶಂಕರ್ ಸ್ಥಪತಿಯವರ ಒಂದು ಮಾತಾಗಿರುವಂಥದ್ದು. ಏನು ಭೈರವಿಕ ಮಂದಿರ ಅಂದರೆ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಸಮಾಧಿ ಈಗ ಏನು ದಶಕಗಳ ನಂತರ ಈಗ ಲೋಪಾರ್ಪಣೆಗೊಳ್ಳಲಿಕ್ಕೆ ಸಿದ್ಧವಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಆದಿಚುಂಚನಗಿರಿ.